ನಮಸ್ಕಾರ ಫ್ರೆಂಡ್ಸ್, ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಆರ್ಥಿಕವಾದ ಸ್ವಾಗತ. ಇವತ್ತಿನ ದಿನ ನಾವು ಆಧಾರ್ ಕಾರ್ಡನ್ನು ಯಾವ ಥರನಾಗಿ ಡೌನ್ಲೋಡ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಫೋನ್ನಲ್ಲಿ ನಮ್ಮ ಆಧಾರ್ ಕಾರ್ಡನ್ನು ನಾವೇ ಖುದ್ದಾಗಿ ಡೌನ್ಲೋಡ್ ಮಾಡ್ಕೋಬೋದು. ನಾವು ಎಲ್ಲಿಯಾದರೂ ಹೊರಗಡೆ ಹೋಗಿರ್ತೀವಿ, ನಮ್ಮ ಆಧಾರ್ ಕಾರ್ಡ್ ನಂಬರ್ ನಮಗೆ ಗೊತ್ತಿರುತ್ತೆ ಮತ್ತು ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ನಂಬರ್ ನಮ್ಮ ತೆಗೆದ್ರೆ ಸಾಕು, ನಾವು ಆಧಾರ್ ಕಾರ್ಡನ್ನು ನಾವು ಡೆಫಿನೆಟಾಗಿ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಹಾಕ್ಬೋದು. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಬೇಕಾಗುತ್ತೆ. ಕ್ರೋಮ್ ಬ್ರೌಸರನ್ನು ನಾನೀಗ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಕೂಡಲೇ ನಾವೀಗ ಮೈ ಆಧಾರ್ ಅಂತೇಳಿ ಟೈಪ್ ಮಾಡ್ತೀವಿ. ಮೈ ಆಧಾರ್ UIDAI ಅಂತೇಳಿ ಹೊಡೆದು .com ಅಂತ ಹೊಡೆದ್ರೆ ಸಾಕು, ಇದನ್ನಾಗುತ್ತೆ. ಅದಾದ ನಂತರ ನಾವು ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಮಾಡ್ತೇವೆ, ಓಪನ್ ಮಾಡ್ಕೋತೀವಿ. ಓಪನ್ ಮಾಡಿದ ನಂತರ ಈಗೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ನಾವು ಡೌನ್ಲೋಡನ್ನು ಮಾಡಬೇಕಾಗೈತಿ. ಡೌನ್ಲೋಡ್ ಮಾಡೋಕ್ಕಿಂತ ಮೊದಲು ನಾವು ಒಂದು ವಿಚಾರನೇ ಹೇಳ್ತಾ ಇದ್ದೀನಿ. ಇಲ್ಲಿ 3 ಡಾಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಡೆಸ್ಕ್ಟಾಪ್ ಸೈಟ್ ಮೇಲೆ ಈ ಥರನಾಗಿ ಟಿಕ್ ಮಾಡಿರಬೇಕಾಗುತ್ತೆ. ಟಿಕ್ ಮಾಡಿದರೆ ಮಾತ್ರ ಈ ಥರನಾಗಿ ಒಂದು ಇದನ್ನು ಸೈಟ್ ಓಪನ್ ಆಗುತ್ತೆ. ಈಗ ನಾವೇನು ಮಾಡ್ತಾಯಿದ್ದೀವಿ, ಡೌನ್ಲೋಡ್ ಮಾಡೋಕ್ಕೋಸ್ಕರಾಗಿ ಡೌನ್ಲೋಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀವಿ. ಡೌನ್ಲೋಡ್ ಆಧಾರ್ ಅಂತೇಳಿ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಈ ಥರನಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರನಾದ ಒಂದು ಇಂಟರ್ಫೇಸ್ ಓಪನ್ ಆದ ನಂತರ ನಾವೀಗೇನು ಮಾಡ್ತೀವಪ್ಪ ಅಂದ್ರೆ ಆಧಾರ್ ಕಾರ್ಡ್ನ ಮುಖಾಂತರ ನಾವು ಏನು ಮಾಡ್ತಾಯಿದ್ದೀವಿ, ಆಧಾರ್ ಕಾರ್ಡನ್ನು ಡೌನ್ಲೋಡ್ ಆಧಾರ್ ಕಾರ್ಡ್ ನಂಬರನ್ನು ಥ್ರೂ ಆಗಿ ಮಾಡ್ತಾಯಿದ್ದೀವಲ್ಲ, ಅದಕ್ಕಾಗಿ ನಾವೀಗ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಇದನ್ನು ಸ್ಕಿಪ್ ಮಾಡ್ತೀನಿ. ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಕ್ಯಾಪ್ಚರ್ ಕೋಡನ್ನು ಹಾಕಬೇಕಾಗುತ್ತೆ. ಈಗ ಕ್ಯಾಪ್ಚರನ್ನು ನಾನೀಗ ಹಾಕ್ತಾಯಿದ್ದೀನಿ. ಈ ಥರನ ಹಾಕಿಬಿಟ್ಟು ನಾವು OTP ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಈ ಥರನಾದ ಒಂದು ಪಾಪಪ್ ಓಪನ್ ಆಗುತ್ತೆ. ಒಂದು ಇದನ್ನು ಮಾಡಬೇಕಾಗುತ್ತೆ. ಈಗ ನಾವು OTPಯನ್ನು ಇದ್ರ ಮೇಲೆ ಎಂಟ್ರ್ ಮಾಡ್ತಾಯಿದ್ದೀನಿ. OTPಯನ್ನು ಹಾಕಿದ ಕೂಡಲೇ ಇದ್ರ ಮೇಲೆ ವೆರಿಫೈ ಡೌನ್ಲೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಒಂದು ಸ್ವಲ್ಪ ಲೋಡ್ ತೊಗುತ್ತೆ. ಲೋಡ್ ತೊಗೊಂಡ ನಂತರ ನಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಆಧಾರ್ ಕಾರ್ಡ್ ಡೌನ್ಲೋಡ್ ಆಗ್ತಿದ್ದ ಹಾಗೆ ಈ ಥರನಾದೊಂದು ಪಾಪಪ್ ಓಪನ್ ಆಗುತ್ತೆ. ಪಾಪಪ್ ಓಪನ್ ಆದ ನಂತರ ಅದೇನು ಹೇಳ್ತಾ ಇದೆಯಪ್ಪ ಅಂತಂದ್ರೆ ಅನೀಶ್ ವಾಯ್ ಕುಮಾರ್ ಅಂತ ಈ ಥರನಾಗಿ ಬಂದರೆ ನಾವು ಯಾವ ಥರನಾಗಿ ಪಾಸ್ವರ್ಡನ್ನು ಹಾಕಿ PDF ಓಪನ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದೆ, ನಿಮ್ಮ ಆಧಾರ್ ಕಾರ್ಡ್ನ ಫಸ್ಟ್ 4 ಆಲ್ಫಾಬೆಟ್ಸನ್ನು ಕ್ಯಾಪಿಟಲ್ನಲ್ಲಿ ಹಾಕಿ ಮತ್ತು ಇಯರನ್ನು ಲಾಸ್ಟಿಗೆ ಹಾಕಬೇಕಾಗುತ್ತೆ ಅಂಥೇಳಿ. ನಾವೀಗ ಅದನ್ನು ಹಾಕಿಬಿಟ್ಟು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನಾವು ಆಧಾರ್ ಕಾರ್ಡನ್ನು PDF ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ತಿದ್ದಾಗ ನಮಗೆ ಕೇಳ್ತಾ ಇದೆ, ನೀವು ಇದರಲ್ಲಿ ಓಪನ್ ಮಾಡ್ಕೋತಾ ಇದ್ದೀನಿ ಅಂಥೇಳಿ ನಾನೀಗ ಡ್ರೈವ್ PDF ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡ್ತಿದ್ದಾಗೆ ಈ ಥರನಾದ ಒಂದು ಇದನ್ನು ಬರ್ತಾಯಿದೆ. ನಾವೀಗೇನು ಮಾಡ್ತಾಯಿದ್ದೀವಪ್ಪ ಅಂದರೆ ಕ್ಯಾಪಿಟಲ್ ಲೆಟರ್ನಲ್ಲಿ 4 ಅಕ್ಷರಗಳನ್ನ ಹಾಕಬೇಕಲ್ಲ, ಅದಕ್ಕಾಗಿ ನಾವೇನು ಮಾಡ್ತೀವಿ, ಇಲ್ಲಿ ನಾವು 4 ಅಕ್ಷರಗಳನ್ನು ನಾವು ಇದನ್ನು ಮಾಡಿದ್ದೀವಿ. ಅದಾದ ನಂತರ ನಾವು ನಮ್ಮ ಇಯರನ್ನು ಈಗ ಇಲ್ಲಿ ಎಂಟ್ರಿ ಮಾಡಿ ಓಪನ್ ಅಂತ ಹಾಕಿದರೆ ಸಾಕು, ಈ ಥರನಾದ ಒಂದು ಇದನ್ನು ಓಪನ್ ಆಕತಿ, ಅಂದರೆ ಆಧಾರ್ ಕಾರ್ಡ್ ಓಪನ್ ಆಗ್ತೈತಿ. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.